ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಇನ್ನು ಇವತ್ತಿನ ವ್ಲಾಗು ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾನು ವಿಡಿಯೋನ ಶೂಟ್ ಮಾಡಿದ್ದೀನಿ. ನಿಮಗೂ ಕೂಡ ಬೋರ್ ಆಗ್ತಾ ಇರುತ್ತೆ, ಯಾವಾಗಲೂ ಇದೇ ಆಯಿತು ಅಂತ ಅಂದ್ಬಿಟ್ಟು. ಬಟ್ ಕೆಲವ್ರಿಗೆ ಇರಲಿ ಅಂತ ಅನಿಸುತ್ತೆ, ನನಗೆ ಇರಲಿ ಬೇಡ, ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡೋಣ ಅಂತ. ಇವತ್ತೇನು ರಂಗೋಲಿ ಏನು ಚಿಕ್ಕದಾಗಿ ಚೊಕ್ಕದಾಗಿ ಹಾಕಿದ್ದೆ, ಸೊ ಹಂಗಾಗಿ ಇವತ್ತೇನು ತೀರಾ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಸೊ ಅದಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು, ನೀರು ಬೇರೆ ಬಿಟ್ಟಿದ್ರು, ಬಟ್ಟೆನ ನೆನೆಸಿದ್ದೆ. ಇವಾಗ ಬಟ್ಟೆ ತೊಳೆಯೋದಕ್ಕೆ ಕುತ್ಕೊತೀನಿ. ಬೇಗನೆ ಒಂದು 7:15 7:15 ಕುತ್ಕೊತಾ ಇದ್ದೀನಿ ಬಟ್ಟೆ ತೊಳೆಯೋಕ್ಕೆ. ಒಂದು ಅರ್ಧ ಗಂಟೆಲೆಲ್ಲ ತೊಳೆದಾಕ್ತೀನಿ. ಚೆನ್ನಾಗಿ ನೆಂದಿದೆಯಲ್ಲ, ಸೊ ಹಂಗಾಗಿ ಕರಿಗೆ ಬೂಸ ಇಕ್ಕಿರಲಿಲ್ಲ, ಅಂದರೆ ಹಿಂಡಿ ನೆನೆಸ್ಬಿಟ್ಟು ಹಾಲಿಕ್ಕಿ ಮಿಕ್ಸ್ ಮಾಡ್ತೀನಿ. ತಿನ್ನುತ್ತೆ ಪೂರ್ತಿ, ಹೊಟ್ಟೆ ತುಂಬ ಇರುತ್ತೆ ಮಧ್ಯಾಹ್ನತಕ. ಆಮೇಲೆ ಒಣಲ್ಲು, ಆಮೇಲೆ ಶೈಲೇಜು ಅದೆಲ್ಲನೂ ಕೂಡ ಹಾಯ್ಕೊಂಡು ತಿನ್ಕೊಳ್ಳುತ್ತಲ್ಲ. ಮತ್ತು ನೈಟು ಹಾಲು ಕರೆದಾಗ ಸಂಜೆ ಮತ್ತು ಹಿಂಡಿ ಒಳಗಡೆ ಹಾಲು ಹಾಕ್ಬಿಟ್ಟು ಬಕೆಟ್ ಒಳಗಡೆ ಇಡ್ತೀನಿ. ಆವಾಗ ಕರು ಏನು ಇವಾಗ ಒಂದು ರೇಂಜಿಗೆ ಪರವಾಗಿಲ್ಲ. ಮುಂಚೆಲ್ಲನೂ ಫುಲ್ಲು ಲಾಸ್ ಆಗೋಗಿತ್ತು, ಇವಾಗ ಚೆನ್ನಾಗಾಗಿದೆ. ಅದರಲ್ಲೂ ಹಿಂಡಿ ಬೂಸ ಎಲ್ಲನೂ ಕೂಡ ಹಾಕಿ ಕರು ತಿಂತಾಯಿದ್ರೆ ಬೇಗನೆ 2 ವರ್ಷಕ್ಕೆಲ್ಲನೂ ಈಟಿಗೆ ಬರುತ್ತೆ ಅಂತ ಹೇಳ್ತಾರೆ. ನೋಡೋಣ ಹೆಂಗಾಗುತ್ತೆ. ಈಗ ಬಟ್ಟೆ ತೊಳಿತಾ ಇದ್ದೀನಿ. ಇನ್ನು ತಿಂಡಿಗೆ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಚಪಾತಿ ಹಿಟ್ಟು ಕಲಸಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಎಲ್ಲ ಕ್ಯಾರೆಟ್ ಪಲ್ಯ ಮಾಡಬೇಕು. ಚಪಾತಿನೂ ಕೂಡ ಹಂಗೆ ಅರಿತಾನೆ ಸುಡ್ತಾ ಇರ್ತೀನಿ. ಅದಾದರೆ ಈಸಿ ಆಗುತ್ತೆ. ಇಲ್ಲ ನಾವು ಕುತ್ಕೊಳ್ಳೋದು ಒಂದು ಕಡೆ ಅಂದರೆ ಇಟ್ಕೊಳ್ಳೋದು, ಆಮೇಲೆ ನಿಂತ್ಕೊಂಡು ಸುಡೋದು, ನಾನು ಆ ಥರದವಳಲ್ಲ. ನಾನು ಹಂಗೆ ಅರಿತಾ ಇರಬೇಕು, ಅಲ್ಲೇನೇ ಸುಡ್ತಾ ಇರಬೇಕು ಹಿಂಗೆ. ಆವಾಗ ಬಿಸಿ ಬಿಸಿದೇನೆ ಬೇಕಾದ್ರೆ ಹಾಕ್ಕೊಡ್ಬೋದು ತಿನ್ನೋದಕ್ಕೆ, ಈ ಥರ. ಇನ್ನು ನಾವು ಬಟ್ಟೆ ತೊಳೆಯೋಕೆ ಕೂತ್ಕೊಂಡ್ರೆ, ಇಲ್ಲ ಹಳ್ಳಿ ಸೈಡ್ ಹೆಂಗೆ ಅಂದರೆ ಬೆಳಗ್ಗೆನೇ ಬೇಗ ಬಟ್ಟೆ ತೊಳೆಯೋಕೆ ಕೂತ್ಕೊಂಡ್ರೆ ಕೆಲ್ಸಗಳು ಬೇಗ ಆಯ್ತವೆ. ಆ ಕಡೆ ಈ ಕಡೆ ಓಡಾಡೋರೆಲ್ಲನೂ ಹೊಲ್ದ ಕಡೆ ಅಥವಾ ಎಲ್ಲಾದ್ರೂ ಹಿಂಗೆ ನೀರು ತರಕ್ಕೆ ಹೋದಾಗ, ಅಂಗಡಿ ತರಕ್ಕೆ ಹಿಂಗೆ ಓಡಾಡಬೇಕಾದ್ರೆ ಏನು ಇಷ್ಟೊತ್ತಿಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ, ಏನು ಹೆಂಗೆ, ಈ ಥರ ಎಲ್ಲನೂ ಕೂಡ ಮಾತಾಡಿಸ್ತಾ ಇರ್ತಾರೆ. ಅದೇ ಸಿಟಿಲಿ ಯಾರು ಮಾತಾಡಿಸ್ತಾರೆ? ಸಿಟಿಲಿ ನಾವು ವಾಶ್ರೂಮಲ್ಲೇ ಬಟ್ಟೆ ತೊಳೆಯೋದಕ್ಕೆ ಎಲ್ಲನೂ ಇರುತ್ತೆ, ಅಥವಾ ಟೆರೆಸ್ ಮೇಲೆ ಇರುತ್ತೆ. ಅದೇ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಲ್ಲಿ ಸುಮ್ಮನೆ ನೋಡ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ಹೋಗಿರ್ತಾರೆ. ಹಂಗೆ ಇಲ್ಲಿ ಈ ಥರ ಒಂದೊಂದು ಹಳ್ಳಿ ಕಡೆ ನೇಚರ್ ಇದು ಚೆನ್ನಾಗಿರುತ್ತೆ. ಇನ್ನು ನೋಡಿ ಮಾತಾಡಿಸ್ತಾ ಇದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ ಹಿಂಗೆ. ಚೆನ್ನಾಗಿರುತ್ತೆ. ಬಟ್ ಏನು ಅಂತಂದರೆ ಮಾತು ಹಿಡಿತದಲ್ಲಿರಬೇಕು, ಎಷ್ಟಿರಬೇಕು ಅಷ್ಟೇ ಇರಬೇಕು. ತೀರಾ ಜಾಸ್ತಿ ಅತಿ ಆಯಿತು ಅಂತಂದರೆ ನಮಗೆ ಪ್ರಾಬ್ಲಮ್ಮು. ಏನೋ ಒಬ್ಬರ ಮನೆ ಜಗಳ ಆಗಿರುತ್ತೆ, ನಾವು ಅವ್ರ ಕೈಯಲ್ಲಿ ಹಿಂದಿನ ದಿನ ಮಾತಾಡಿರ್ತೀವಿ. ಈಗ ಇದಕ್ಕೆ ಬಂದು ಹೋಗಿದ್ದಾರೆ, ಇವರೇ ಕಾರಣ ಅನ್ನೋ ಮೈಂಡ್ ಸೆಟ್ ಇಟ್ಟಿರೋರು ಇರ್ತಾರೆ. ಸೊ ಹಂಗಾಗಿ ಎಷ್ಟಿರಬೇಕು, ಹಳ್ಳಿ ಸೈಡೇ ಆಗಲಿ ಸಿಟಿ ಸೈಡೇ ಆಗಲಿ, ನಮ್ಮ ಮಾತುಗಾರಿಕೆ ಎಷ್ಟಿರಬೇಕು ಅಷ್ಟೇ ಇರಬೇಕು. ಇನ್ನು ಬಟ್ಟೆ ಎಲ್ಲನೂ ಕೂಡ ತೊಳೆದಾಯಿತು. ನೀರೆಲ್ಲ ಆರಾದ್ಮೇಲೆ, ನೀರೆಲ್ಲ ಬಟ್ಟೆಯಿಂದ ಪೂರ್ತಿ ಇಳ್ದಾದ್ಮೇಲೆ ಆಮೇಲೆ ಒಣಗಾಕ್ತೀನಿ. ಈಗೆಲ್ಲ ತೊಳೆದಾಯಿತು. ಈಗ ಒಳಗಡೆ ಕೆಲಸನ ಮಾಡ್ಕೊಳ್ತೀನಿ. ಈಗ ಇನ್ನು ಪಾತ್ರೆ ಎಲ್ಲನೂ ಕೂಡ ಬೆಳಗಿದ್ನಲ್ಲ, ಇವನ್ನ ಒಳಗಡೆ ತಗೊಂಡು ಬರ್ತಾಯಿದ್ದೀನಿ. ಈ ಸೈಡಲ್ಲಿ ಚಾರ್ಜಿಂಗು ಅಥವಾ ಮಿಕ್ಸಿ ಎಲ್ಲ ಹಾಕ್ತೀವಲ್ವ, ಪ್ಲಗ್ ಪಾಯಿಂಟು, ಅದು ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ನನ್ನ ಮಗ ಅದು ಚಾರ್ಜ್ ಹಾಕ್ಬಿಟ್ಟು ನಾನು ಹಾಲು ಕರಿಯೋದಕ್ಕೆ ಹೋಗಿದ್ದೆ, ಫೋನೆಲ್ಲ ಬಂತು ಅಂತ ಅಂದ್ಬಿಟ್ಟು ಕಿತ್ಕೊಂಡು ಎಳ್ತಿದ್ದಾನೆ. ಅದೇನಾಗಿತ್ತೆ, ಫುಲ್ಲು ಸ್ವಿಚ್ ಸಮೇತ ಒಳಗಡೆಯಿಂದ ವೈರ್ ಸಮೇತ ಕಿತ್ಕೊಂಡ್ಬಂದ್ಬಿಟ್ಟೈತೆ. ಅದರಲ್ಲಿ ಬೇರೆ ಮಣ್ಣುಗೋಡೆ, ಎಳ್ದಿದ್ದ ತಕ್ಷಣವೇ ಬಂದ್ಬಿಟ್ಟೈತೆ. ಫ್ರೀಯಾಗಿತ್ತೇನೋ. ಫುಲ್ಲು ಹೆಂಗೆ ಅಂದರೆ ಅಲ್ಲೇ ಕರೆಂಟ್ ಹೊಡಿತಾ ಇದೆ, ಇದು ಈ ಮಿಂಚು ಹೊಡಿತದಲ್ಲ ಹಂಗೆ ಹೊಡಿತಾ ಇದೆ. ಆಮೇಲೆ ನನಗೆ ಭಯ ಆಯಿತು. ಹಂಗಾಗಿ 2 ಬಿಟ್ಟು ಅದೇ ಕೈ ಮೇಲೆ ಇನ್ನೊಂದ್ಸಲ ಮುಡ್ತೀಯ ಅಂತ ಹೇಳಿ ಆಮೇಲೆ ಗಮ್ ಟೇಪ್ ತೊಗೊಂಬಂದು ಎಲ್ಲ ಅಂಟಿಸಿ ಆ ಥರ ಮಾಡಿರೋದು ಫ್ರೆಂಡ್ಸ್. ಸೊ ಮಕ್ಕಳಿರೋ ಮನೇಲಿ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು. ಇಲ್ಲಿ ಅಂದರೆ ರೋಡ್ ಸೈಡ್ ಏನಿಲ್ಲ, ಮನೆ ಊರೊಳಗಡೆ ಅಲ್ವಾ, ಹಂಗಾಗಿ ಎಲ್ಲಾರ ಆಯಿತು ತಿರ್ಕೊಂಬಿಡ್ತಾರೆ. ಯಾರಾದರೂ ಊರಲ್ಲಿ ಎಲ್ಲ ಗೊತ್ತಿರುತ್ತಲ್ಲ ಒಬ್ರಿಗೊಬ್ರು, ಎಲ್ಲ ಸ್ವಂತ ಮನೇನು ಬಾಡಿಗೆ ಮನೇಲೇನು ಇಲ್ವಲ್ಲ, ಎಲ್ಲ ಗೊತ್ತಿರುತ್ತೆ. ಹಳೇ ಅಜ್ಜನ ಕಾಲದಿಂದ ಮುತ್ತಾಂತನ ಕಾಲದಿಂದನೂ ಇರ್ತಾರೆ. ಆವಾಗ ಇಲ್ಲೆಲ್ಲ ಓಡಾಡ್ತಾರಲ್ಲ, ನಿಮ್ಮ ರೌಡಿ ಚೋಟು ಇಲ್ಲಿದ್ದ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟಿದ್ದಾನೆ. ಭಾರಿ ಫಾಸ್ಟ್ ಇದ್ದಾನೆ ಇವನು. ಹೇಳಿದ್ನಲ್ಲ ದೊಡ್ಡವನಿಗಿಂತ ಇವನು ಭಾರಿ ಫಾಸ್ಟ್ ಇದ್ದಾನೆ, ಸಣ್ಣವನು. ಇನ್ನು ಹಸುಗೆ ಬೂಸ ಇಕ್ಕಿದ್ದೆ, ಬೂಸ ನೆನೆಸಿದ್ದೆ. ಅಕ್ಕಿನೂ ಕೂಡ ಅಮ್ಮರ ಮನೆಯಿಂದ ಅಕ್ಕಿ ತಗೊಂಬಂದಿದ್ದೆ. ಅಕ್ಕಿ ಒಡ್ಸಾಕನ ಅಂದ್ಕೊಂಡೆ, ಗೊತ್ತಿರೋರು ಹೇಳಿದ್ರು ಒಡ್ಸಾಕ್ಬಿಡಮ್ಮ, ಹಂಗೆ ಹಾಕು ನೆನೆಸ್ಬಿಟ್ಟು ಒಂದು 3 ಅವರು ಆಮೇಲೆ ಹಾಕು ಬೂಸ್ ತೊಳೆ ಕಡೆ ಮಿಕ್ಸ್ ಮಾಡಿ
ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಅಂದರು. ಸೊ ಹಾಗಾಗಿನೇ ಅದೇ ಥರನೇ ಮಾಡ್ತೀನಿ. ಇನ್ನು ನೋಡಿ ನಾನು ಹೇಳಿದ್ನಲ್ಲ ಹಿಟ್ಟು ಕಲಸಿದ್ನಲ್ವ, ಇವಾಗ ತುರಿದಿಟ್ಟಿದ್ದೀನಿ ಕ್ಯಾರೆಟ್ ಎಲ್ಲನೂ. ಇವಾಗ ಚಪಾತಿ ಮಾಡಿಕೊಂಡು ಕ್ಯಾರೆಟ್ ಪಲ್ಯನ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿಗೆ ಮೆತ್ತಗಿರುತ್ತಲ್ಲ ಚಪಾತಿ, ಅದಕ್ಕೆ ಕ್ಯಾರೆಟ್ ಪಲ್ಯನೋ ಬೀಟ್ರೋಟ್ ಪಲ್ಯನೋ ಅದ್ರ ಜೊತೆಗೆ ಚಟ್ನಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ದೋಸೆಗಿಂತನೂ ಕೂಡ ನನಗೆ ಭಾರಿ ಇಷ್ಟ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಇಷ್ಟ. ಬಟ್ ಹೆಂಗೆ ಅಂದರೆ ಚಪಾತಿಗೆ ಬೀಟ್ರೋಟು ಅಥವಾ ಕ್ಯಾರೆಟ್ ಪಲ್ಯ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. 2 ಚಪಾತಿ ಹೋಗೋ ಜಾಗಕ್ಕೆ 3-4 ಚಪಾತಿ ಒಳಗಡೆಗೆ ಹೋಗುತ್ತೆ. ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಏನು ಹಂಗೆ ತೋರಿಸ್ಬೇಕು ಅಂತ ಏನಿಲ್ಲ. ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಕಡಲೆಬೇಳೆ ಹಾಕಬೇಕಾಗಿತ್ತು. ಕಡಲೆಬೇಳೆ ಅದೇ ಗ್ರಾಸರೀಸ್ ಎಲ್ಲ ಖಾಲಿಯಾಗಿದೆ. ಒಬ್ಬೊಬ್ರು ಕಮೆಂಟ್ ಮಾಡ್ತಾರೆ, ಗ್ರಾಸರೀಸ್ ನೀವು ಯಾವ ರೀತಿ ತಿಂಗ್ಳಿಗೆ ತರಿಸ್ತೀರಾ, ಎಲ್ಲಿ ತರ್ತೀರಾ, ಎಷ್ಟು ಲಿಸ್ಟ್ ಮಾಡ್ತೀರಾ, ಅದೆಲ್ಲನೂ ಕೂಡ ತರಬೇಕಾದ್ರೆ ನಮಗೂ ವಿಡಿಯೋ ಮಾಡಿ ತೋರಿಸಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ. ಅವರು ಹಳ್ಳಿ ಸೈಡ್ ಅವ್ರೆ ಪಾಪ ಅವ್ರಿಗೂ ಕೂಡ ಏನು ಆಸೆ ಇರುತ್ತಲ್ವ, ಇವ್ರ ಮನೆ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಏನು. ಒಬ್ರಿಗಿಂತ ಒಬ್ಬರು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ ಬ್ಲಾಗ್ಸ್ಗಳನ್ನ ನೋಡ್ತಾ. ಇತ್ತೀಚೆಗಂತೂ ಪ್ರತಿ ಒಂದೊಂದು ಮನೆಗೆ ನೋಡ್ರಿ ಯೂಟ್ಯೂಬರ್ ಸಿಕ್ಬಿಟ್ಟಿದ್ದಾರೆ ಇವಾಗ ಬ್ಲಾಗ್ಗಳು ಮಾಡೋದಕ್ಕೆ. ಅವ್ರ ಲೈಫ್ ಸ್ಟೈಲ್ನ ತೋರಿಸ್ಕೊಡ್ತಾರೆ. ಬಟ್ ಏನು ಅಂತ ಅಂದರೆ 7-8 ವರ್ಷದ ಹಿಂದೆ ಬ್ಲಾಗ್ ಅನ್ನೋದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ತುಂಬ ಇಂಪ್ರೆಸಿವ್ ಆಗಿ ಸಬ್ಸ್ಕ್ರೈಬರ್ಸು ಅಥವಾ ವ್ಯೂವರ್ಸು ಸಿಗ್ತಾ ಇರ್ತಾರೆ. ಯಾಕಂತ ಅಂದರೆ ಅವಾಗ ಒಂದು 8-9 ವರ್ಷದ ಹಿಂದೆ ಅವಾಗ ಯೂಟ್ಯೂಬ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಅವಾಗ ಚೆನ್ನಾಗಿ ನಾವು ಸುಮ್ಮನೆ ನೋಡೋವು ಏನು ಎತ್ತ ಅಂದ್ಬಿಟ್ಟು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಕಾಲಾಂತರ ಓದಂಗೆ ಹಿಂಗ ಈ ಕಡೆನೂ ಏನು ಗೊತ್ತಿರಲಿಲ್ಲ ನಮ್ಮ ಸೈಡು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ನೆಂಟರು ಪರಿಚಯ ಇರೋರಿಗೆಲ್ಲ ಫ್ರೆಂಡ್ಸು ಫ್ಯಾಮಿಲಿ ಅವರಿಂದ ಶೇರ್ ಮಾಡಿಕೊಂಡು ಯೂಟ್ಯೂಬ್ ಅಂದರೆ ಹಿಂಗೆ ದುಡ್ಡು ಬರುತ್ತಾ ಈ ಥರ ಎಲ್ಲನೂ ಕೂಡ ತಿಳ್ಕೊಂಡ್ರು. ಅದರಲ್ಲಿ ಬೇರೆ ನಾನು ಈಗ ಮೇಕವರ್ ಮಾಡಿದ್ದೀನಲ್ವ ಮನೇನ, ಕಿಚನ್ನು ಆಗಲಿ ಮನೆ ಆಗಲಿ ಹಾಲ್ ಆಗಲಿ, ಕೆಲವ್ರಿಗೆ ಹೊಟ್ಟೆ ಉರಿ. ತಾನೂ ಮಾಡಲ್ಲ, ಮಾಡೋರ್ನು ಹೊಟ್ಟೆ ಉರ್ಕೊಂಡು ಸುಮ್ಮನೆ ಆಳಿಸ್ಕೊಂಡು ಮಾತಾಡೋದು, ಬೇರೆ ಯಾವುದಕ್ಕೂ ಲಾಯಕ್ಕಿರಲ್ಲ ಅಂತ ಗತ್ಕೆಟ್ಟ ಜನ ಇರ್ತಾರೆ. ಅಂತ ಗತ್ಕೆಟ್ಟ ಜನ ಮುಂದೆ ಚೆನ್ನಾಗೇ ಇರ್ತಾರೆ. ಪೂಜಾ ಹಂಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ ನೀನು ಅಂತ ಹೇಳ್ತಿರ್ತಾರೆ. ಅಲ್ಲಿಂದೆ ಆಗಲಿ ಅವ್ರ ಅತ್ತೆ ಜೊತೆ ಆಗಲಿ ಅವ್ರ ಅಮ್ಮನ ಜೊತೆ ಆಗಲಿ ಅಥವಾ ಫ್ರೆಂಡ್ಸ್ ಜೊತೆ ಆಗಲಿ ಹೇಳ್ಕೊಂಡು ಕೇಕ್ ಹಾಕೊಂಡು ನಕ್ಕೊಂಡಿರ್ತಾರೆ. ಅದೇ ಅವ್ರು ಒಂದೇ ಒಂದಿನ ಮಾಡಿಬಿಟ್ಟು, ಒಂದಿನ ಅಲ್ಲ, ಅವ್ರು ಯಾವತ್ತೂ ಮಾಡಿಲ್ಲ ನನಗೆ ಗೊತ್ತು, ಅಥವಾ ನಾನು ಒಂದು ವಾರ ಕೇಳ್ತಾ ಇಲ್ಲ, ಒಂದು ತಿಂಗಳು ಕೇಳ್ತಾ ಇಲ್ಲ, ಒಂದೇ ಒಂದಿನ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಲಿ. ನಾನು ಅವ್ರ ಕಾಲು ಸಂದಿ ನುಸ್ಕೊಂಡು ಬರ್ತೀನಿ ಅಷ್ಟೇ ನಾನು ಕೇಳೋದು. ಇಂಥವ್ರ ಮಧ್ಯೆ ನಾನು ಎಷ್ಟೋ ಇದನ್ನು ನನಗೆ 100ಗೆ 100 ಮಾರ್ಕ್ಸ್ ಕೊಟ್ಕೊಂಡಿದ್ದೀನಿ. ನನಗೆ ಎಷ್ಟೇ ಸ್ಟ್ರೆಸ್ ಇರಲಿ, ಏನೇ ಇರಲಿ, ಅಥವಾ ಏನೇ ನೋವಿರಲಿ ಮನಸ್ಸಲ್ಲಿ, ನನ್ನ ಪಾಡಿ ನನ್ನ ಕೆಲಸ ಮಾಡ್ಕೊತೀನಿ. ಯಾರ ಹತ್ರ ನಾನು ಏನು ಹೇಳಿಸ್ಕೋಬೇಕಾಗಿಲ್ಲ, ಏನಿಲ್ಲ. ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಹತ್ರ ಹೇಳಿಸ್ಕೋಬೇಕಾ? ಅದು ನಮ್ಮ ಮೈಂಡಲ್ಲಿ ಬರಬೇಕು. ಸೊ ಹಂಗಾಗಿ ಅಂಥವ್ರಿಗೆ ನಾನು ಇಷ್ಟೇ ಹೇಳೋದು, ನಿಮ್ಮ ಕೆಲಸ ಏನಿದೆ ಅಷ್ಟನ್ನು ಮಾಡ್ಕೊಳ್ಳಿ. ಅಥವಾ ಆಳ್ಸ್ ಮಾತಾಡೋದು ಯಾಕೆ? ತಾನು ಹೆಂಗಿದ್ದೀನಿ, ನಾನು ಯಾವ ಥರ ಕೆಲಸ ಮಾಡ್ತಾಯಿದ್ದೀನಿ, ತಾನು ಯಾವ ಯೋಚನೆ ಮಾಡ್ತಾಯಿದ್ದೀನಿ, ನಾನು ಅವಳನ್ನ ಆಡ್ಕೊಳ್ಳೋದಕ್ಕೆ ನಾನೊಂದು ಕೆಪಾಸಿಟಿ ಬೆಳೆದಿದ್ದೀನ ನಾನು ಸ್ವಂತ ದುಡಿಮೇಲಿ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. 3 ಅಕ್ಷರನೇ ಬರಲ್ಲ, ಏನೋ ಫ್ರೆಂಡ್ಸ್ ನೋಡಿರ್ತೀರ, ಒಂದು SSLC ಓದಿರ್ತಾರೆ ಅಥವಾ PUC ಓದಿರ್ತಾರೆ, ಅದರಲ್ಲೂ ಡುಮ್ಕಿ ಡಮಾರ್ ಅಂದಿರ್ತಾರೆ. ಆದ್ರೂ ಕೂಡ ಮಾತಾಡೋದು ನೋಡಬೇಕು, ಎಲ್ಲ ಫುಲ್ ಬಟ್ಲರ್ ಇಂಗ್ಲೀಷೇನೆ. ಯಾಕೆ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಅದು ಡೈರೆಕ್ಟಾಗಂತೂ ಹೇಳೋಕ್ಕಾಗಲ್ಲ. ಮಕ್ಕಳ್ದಂಗೆ ಯಾವಾಗಲೂ ಹಿಂದಿಂದೇನೆ ಕಾಯ್ತಾ ಇರ್ತಾರೆ ಬ್ಲಾಗ್ ಎಲ್ಲಿ ಎಷ್ಟೊತ್ತಿಗೆ ಹಾಕ್ತಾರೋ ಅಂತ. ಬಟ್ ಅದಕ್ಕಾರ ಈ ಬ್ಲಾಗಲ್ಲಾದರೆ ಅವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಟ್ಲರ್ ಇಂಗ್ಲೀಷಿಗೇನು ಇದಾಗಲ್ಲ. ಒಟ್ಟಿನಲ್ಲಿ A ಫಾರ್ ಆಪಲ್, B ಫಾರ್ ಬಾಲು ಎಲ್ಲ ಒಂದು ಏನೋ 70% ಬರ್ಬೋದೇನೋ. ಅಷ್ಟು ಬಿಟ್ಟರೆ ಏನು ಹೇಳಿದ್ದು ಪಾಪ ಯಾರ ಇಂಗ್ಲೀಷ್ ಟೀಚರ್ ಕೇಳ್ಕೊಂಡಿದ್ರು ಪಾಪ ಅವರು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡೋರು. ಆ ಥರ ಮಟ್ಟಿಗೆ ಇಂಗ್ಲೀಷ್ ಮಾತಾಡ್ತಾರೆ. ನಾವು ಕೇಳ್ಕೊಂಡು ನೋಡಿ ಸಾಕಾಗ್ಬಿಟ್ಟೈತೆ. ಬರೋರು ಹಿಂಗೆ ಆಡಲ್ವೇನೋ ಆ ಥರ ಆಡ್ತಾರೆ. ಸೊ ಹಂಗಾಗಿ ನೋಡೋಣ
ಇನ್ನು ಮುಂದಕ್ಕೆ ಹೆಂಗೆ ಹೆಂಗೆ ಅಂತ ನಾನು ಚಪಾತಿ ಇದು ಕ್ಯಾರೆಟ್ ಪಲ್ಯನ ಮಾಡಿಬಿಟ್ಟು ಅರಸೀಕೆರೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ನಾನೇನು ಮಾಡಿದೆ, ಈ ಕಡೆ ಕೆಲ್ಲಂಗೆರೆಗೆ ಹೋಗೋ ರೂಟಲ್ಲಿ ಹೋಗ್ತದೆ, ನೋಡೋಣ ಬಿಡು ಇಲ್ಲಿ ಯಾವತ್ತೂ ಹೋಗಿಲ್ವಲ್ಲ ಈ ರೂಟಲ್ಲಿ ಅಂತ ಹೊನ್ನೇನಹಳ್ಳಿ ತಳಲೂರು ರೂಟಲ್ಲಿ ನಾನು ಹೋದ್ರೆ ಅಯ್ಯೋ ಹೆವಿ ದೂರ ಆಗೋಯ್ತು. ಅದಾದಮೇಲೆ ಅದು ರೈಲ್ವೆ ಇದು ಹೋಯ್ತು ನೋಡಿದ್ರಾ, ಟ್ರೈನ್ ಹೋಯ್ತು, ರೈಲ್ವೆ ಗೇಟ್ನ ಹಾಕಿದ್ರು. ಸುಮಾರು ಏನಿಲ್ಲ ಅಂದರೂ 1/4 ಗಂಟೆ ನಿಂತ್ಕೊಂಡೆ ಫ್ರೆಂಡ್ಸ್. 1/4 ಗಂಟೆಲಿ ನಾನು ಅರಸೀಕೆರೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ಬೋದಾಯಿತು, ಕೆಲ್ಲಂಗೆರೆ ರೂಟಲ್ಲಿ ಹೋಗಿದ್ದಿದ್ರೆ. ಹಂಗೆ ಬೇಜಾರಾಯ್ತು. ಮತ್ತು ಆ ಕಡೆಯಿಂದ ನಾನು ಯಾವುದೇ ಥರ ಇದಾಗಲಿಲ್ಲ, ಸೀದಾ ಕೋಡಿಹಳ್ಳಿ ಗೇಟು, ಆಮೇಲೆ ಕೆಲ್ಲಂಗೆರೆ ಹಿಂಗೆ ಬಂದೆ. ಕೋಡಿಹಳ್ಳಿ ಗೇಟಲ್ಲಿ ಬರ್ತಾ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಮನೆಗೂ ಒಂದು ಬಾಟ್ಲು ತಗೊಂಡು ಆಮೇಲೆ ಬಂದೆ. 10 ನಿಮಿಷದಲ್ಲಿ ಮನೇಲಿದ್ದೀನಿ. ಈ ಥರ ನಮಗೆ ಒಂದೊಂದು ರೂಟು ನಮಗೆ ಅಷ್ಟು ಪ್ರಾಬ್ಲಮ್ ಬೀಳುತ್ತೆ. ಸೊ ರೋಡು ಕೂಡ ಅಷ್ಟು ನೀಟಾಗಿದೆ, ಬಟ್ ಏನು ಮಾಡ್ತೀರಾ, ಹೆವಿ ಕಿಲೋಮೀಟರ್ ಆಯಿತು ಅರಸೀಕೆರೆಗೆ. ಇನ್ನು ನನ್ನ ಮಗನಿಗೆ ಚಾರ್ಟ್ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಬರ್ತಾ. ಅವನಿಗೆ ಅದೇ ಬ್ಲ್ಯಾಕ್ ಚಾರ್ಟು. ಏನು ಅಂತಂದರೆ ಅವನಿಗೆ ಓದೋದಕ್ಕೆ ಇಂಟ್ರೆಸ್ಟೇ ಬಂದಿಲ್ಲ. ಇವಾಗ ಆಟದಲ್ಲಿ ಇಂಟ್ರೆಸ್ಟ್ ಬಂದೈತೆ. ಎಷ್ಟೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪರವಾಗಿರಲಿಲ್ಲ, ಇವಾಗ ಫುಲ್ಲು ಇದಾಗ್ಬಿಟ್ಟಿದ್ದಾನೆ. ಹಂಗಾಗಿ ಅವನಿಗೆ ಬರೆದು ತೋರಿಸ್ತಾ ಇದ್ದೆ. ಆದಮೇಲೆ ಅವ್ನು ನೀನೇ ಬರಿ ಅಂತಲೂ ಕೂಡ ಹೇಳ್ತಾ ಇದ್ದೆ. ಎಲ್ಲ ಇದಾದ್ಮೇಲೆ ಏನಮ್ಮ ಅಂತ ಹೇಳ್ತಾ ಇದ್ದ. ನೋಡೋಣ, ಆಮೇಲೆ ಅವನಿಗೆ ಬೇರೆ ಕೈ ನೋವು ಕತ್ತು ನೋವು, ಮಕ್ಕಳು ನಮಗೇನೆ ಮೇಲೆ ಕತ್ತೆತ್ತಿ ಬರಿಬೇಕು ಅಂದರೆ ಕತ್ತು ನೋವು ಬರುತ್ತೆ. ಆಯಿತು ನೋಡೋಣ, ನಾನೇ ಬರೆದ್ಬಿಟ್ಟು ಹೇಳ್ಕೊಡೋ ಥರ ಮಾಡ್ಕೊಳ್ಳೋಣ, ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ಅದೊಂದು ತಗೊಂಡು ಬಂದೆ. ಸಂಡೇ ಮಂಡೇ ಆಮೇಲೆ ಅದನ್ನೇ ಹೇಳ್ತಾ ಇದ್ದ, SUNDAY ಸಂಡೇ ಈ ಥರ ಎಲ್ಲ ಹೇಳ್ತಾ ಇದ್ದ. ಹೇಳ್ಕೊಳ್ಳಿ ಅಂತ ಹಂಗೆ ಬರೆದುಬಿಟ್ಟೆ. ಇನ್ನು ಸಂಜೆ ಆದಮೇಲೆ ಟೀ ಮಾಡಿದೆ. ಟೀ ಮಾಡಿಬಿಟ್ಟು ಹಿಂದೆ ಹಿತ್ಲ ಹತ್ರ ಬಂದಿದ್ದೀನಿ, ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಏನೋ ಆ ವಾತಾವರಣ ನೋಡ್ಕೊತಾ ಇದ್ರೆ, ತಂಪು ವಾತಾವರಣ, ಟೀ ಕುಡಿತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನು ನಾವು ನೀರು ಕುಡಿಸ್ತೀವಿ ಗೊತ್ತಾ, ಅಂಡೆ ಅಲ್ಲಿ ಫುಲ್ಲು ನೀರು ಹಾಕ್ತಾ ಇರ್ತೀವಿ. ಮತ್ತು ಹಾಲು ಕರೆದಿದ್ದ ನೀರು ಕೂಡ ಕೆತ್ಲಿಗೆ ನೀರು ಹಾಕ್ಬಿಟ್ಟು ಮಿಕ್ಕಿದ ನೀರನ್ನ ಏನು ಮಾಡ್ತೀವಿ, ಅಲ್ಲೇ ಅಂಡೆ ಹತ್ರ ಚೆಲ್ತೀವ. ಅಲ್ಲಿ ಏನಾಗಿದೆ, ಸುತ್ತಲ ಕಳೆ ಥರ ಬೆಳ್ಕೊಂಡಿತ್ತು. ಅದಾದಮೇಲೆ ಮುಳ್ಳಿನ ಗಿಡ ಜಾಸ್ತಿ ಆಗಿಬಿಟ್ಟಿತ್ತು. ಸರಿ ಆಯಿತು, ಕುಡ್ಲಲ್ಲಿ ಇದು ಕಳೆ ಎಲ್ಲನೂ ಕೊಚ್ಚಿಬಿಟ್ಟು ಅಲ್ಲಿಗೆ ಅಂಡೆ ನೀಟಾಗಿ ಇಡೋಣ ಅಂತ ಅಂದ್ಬಿಟ್ಟು ಕೊಚ್ತಾ ಇದ್ದೀನಿ ನೋಡಿ. ತಿಂದ್ಲಿ ಹಸಿನ ಮುಂದಕ್ಕೆ ಹಾಕೋಣ, ಹೊರಗಡೆ ಕಟ್ಟಿಲ್ಲ ಇನ್ನೂ, ಇವಾಗ ಕಟ್ತೀನಿ, ಹಾಕೋಣ ಅಂತ ಅಂದ್ಬಿಟ್ಟು ಕೊಚ್ತಾ ಇದ್ದೀನಿ. ಏನಂತ ಅಂದರೆ ಫ್ರೆಂಡ್ಸ್, ಇವಾಗ ಎಕ್ಸೆಲ್ ಇರೋದ್ರಿಂದ ಆದಷ್ಟು ನಿಮಗೆ ವೀಡಿಯೋಸು ಟೈಮಿಗೆ ಕರೆಕ್ಟಾಗಿ ಬರ್ತಾ ಇದೆ ಅಂತ ಅಂದರೆ ಆ ಎಕ್ಸೆಲ್ಲೇ ಕಾರಣ. ನನ್ನ ತಮ್ಮ ತಂದು ಬಿಟ್ಟೋಗಿರೋದು. ಇಲ್ಲ ಅಂದಿದ್ರೆ ನಿಜವಾಗ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಮನೇಲಿ. ಈಗ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಾನಿಲ್ಲಿ ಹೊಸವಲ್ಲ ಬಾರೆವಲ್ಲ, ಇದಕ್ಕೆ ಸುತ್ತು ಬೇಕಾಗಿತ್ತು. ನಾನು ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಮಿಕ್ಕಿದ ಕೆಲಸಗಳು ಹಂಗೆ ಬಿದ್ದಂಗೆ ಇರೋವು, ಆಗ್ತಾ ಇರಲಿಲ್ಲ. ತುಂಬ ರಿಸ್ಕ್ ಆಗೋದು. 5 ನಿಮಿಷ ಎಕ್ಸೆಲಲ್ಲಿ ಹಿಂಗೆ ಹೋಗ್ತೀನಿ ಸಿಟಿಗೆ, ಮತ್ತು ಹಿಂಗೆ ಬಂದ್ಬಿಡ್ತೀನಿ. ಸುಮ್ಮನೆ ಅಲ್ಲಿ ಏನೂ ನಿಂತ್ಕೊಳ್ಳೋದಿಲ್ಲ, ಹಿಂಗೆ ಹೋಗ್ತೀನಿ, ಇದು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ, ಮತ್ತು ಆ ಕಡೆಯಿಂದ ರಿಟರ್ನ್ ಆಗ್ತೀನಿ. ಅಷ್ಟೊತ್ತಿಗೆ ಮನೆಗೆ ಬರೋ ಅಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಆಗಿರುತ್ತೆ. ಬಂದ ತಕ್ಷಣ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ತೀನಿ. ಈ ಥರ ನಂಗೆ ತುಂಬ ಈಸಿ ಆಗೋಯ್ತು. ಎಕ್ಸೆಲ್ ಇರೋದ್ರಿಂದ ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ನಾನು ಅರಸೀಕೆರೆಗೆ ಹೋಗಿ ಬರೋದಕ್ಕೆ, ಅಥವಾ ಅರಸೀಕೆರೆಯಲ್ಲಿ ಏನಾದರೂ ಮದುವೆಗಿದ್ರೆ ಫಂಕ್ಷನ್ ಇದ್ದರೆ ಅದಕ್ಕೆ ಹೋಗಿ ಬರೋದಕ್ಕೆ, ಫ್ಯಾಮಿಲಿ ಎಲ್ಲನೂ ಕೂಡ ತುಂಬಾ ಹೆಲ್ಪ್ ಆಗಿದೆ. ಇನ್ನು ನೋಡಿ, ಹಂಡೆ ಈ ಕಡೆ ಇಟ್ಬಿಟ್ಟು ಆ ಕಡೆ ಒಂದು ಇಟ್ಕೆ ಇಟ್ಬಿಟ್ಟು ಇಡಬೇಕು. ದಾರಿಗಾಯಿತು ಅಂಡೆ ಆ ಕಡೆ ಇಡ್ತೀನಿ ಫ್ರೆಂಡ್ಸ್. ಇಲ್ಲಿ ಹೆಂಗೆ ಅಂತಂದರೆ, ಅಣ್ಣ ತಮ್ಮದಿರು ತೀರಾ ಅತಿಯಾಗಿರಬಾರ್ದು. ಈ ಕಡೆ ಹೆಂಗೆ ಅಂದರೆ, ಹಳ್ಳಿ ಸೈಡಲ್ಲಿ ಇನ್ನೂ ಅವೆಲ್ಲ ವರ್ಷೆ ಹೋಗಿಲ್ಲ. ಏನಂದರೆ, ಈಗ ಓಡಾಡೋ ದಾರಿಲಿ ಒಂದು ಕಡ್ಡಿ ಬಿದ್ದಿದ್ರೂ ಕಷ್ಟ, ಓಡಾಡೋ ದಾರಿಲಿ ಏನೋ ಒಂಚೂರು ಕಸ ಗುಡಿಸಿದ್ರೂ ಕಷ್ಟ, ಅಥವಾ ಕಸ ಬಿದ್ದರೂ ಕಷ್ಟ. ಈ ಥರ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಹುಲ್ಲು ಅಕಸ್ಮಾತ್ ಮಕ್ಳೇನಾರು ಆಟ ಆಡ್ತಾಯಿದ್ವು, ಅಥವಾ ಹುಲ್ಲು ಪಲ್ಲು ಅಲ್ಲೆಲ್ಲ ಚೆಲ್ಲಿದ್ರು, ಅಥವಾ ಏನೋ ಒಂದು ಆಟ ಆಡೋ ಸಾಮಾನು ಅಲ್ಲೆಲ್ಲ ಬೀಳಿಸಿದ್ರು, ಅಥವಾ ಸೋಪಿನ ಕವರ್ ಏನಾರು ಬಿದ್ದಿತ್ತು. ನಿಜವಾಗ್ಲೂ ಇಂಥ ಮೈಂಡ್ಸೆಟ್ ಜನ ಈಗಲೂ ಇರ್ತಾರ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಅಂಡೆ ತೆಗೆದು ಆ ಕಡೆಗೆ ಇಡಬೇಕು. ಅದು ದಾರಿಗಾಯಿತು. ಇನ್ನು ಹೊಸ ತಂದು ನೀರು ಕುಡಿಸ್ಬಿಟ್ಟು ಕಟ್ಟಾಕಿದ್ದೀನಿ. ಇನ್ನು ಕರು ತಂದು ನೀರು ಕುಡಿಸಿ ಆ ಸೈಡಲ್ಲಿ ಕಟ್ಟಾಕ್ತೀನಿ. ಇನ್ನು ಮೇವು ಹಾಕಬೇಕು. ಮೇವು ಅಂದರೆ ಇವಾಗೇನು ಹಾಕಕ್ಕೆ ಹೋಗಲ್ಲ, ಕಳೆ ಕೊಚ್ಚಿರ್ತೀನಲ್ಲ ಹಸಿದು, ಅದನ್ನೇ ತಂದು ಹಸಿನ ಮುಂದಕ್ಕೆ ಹಾಕ್ತೀನಿ. ನೋಡ್ತಾ ಇರ್ಬೋದು. ಇನ್ನೇನು ಆದಷ್ಟು ವಿಡಿಯೋನ ನಾನು ಶೇರ್ ಮಾಡ್ತಾನೆ ಇರ್ತೀನಿ ನಿಮಗೆ.
ಇನ್ನೂ ಕೂಡ ಜಾಸ್ತಿ ಇಂಪ್ರೆಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಏನೇನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅದೆಲ್ಲನೂ ಕೂಡ ನನಗೆ ತಿಳಿಸ್ಕೊಡಿ. ಇನ್ನು ನೈಟು ಸ್ನಾನ ಬೇರೆ ಮಾಡಬೇಕಾಯಿತು. ನೈಟ್ ಮಾಡ್ತಾ ನಾಳೆ ದೇವ್ರು ಬರ್ತವೆ ಅಂತ ಅಂದ್ಬಿಟ್ಟು ನೈಟ್ ಒಂದು ಸ್ವಲ್ಪ ನೆಲ ಪಲ್ಲ ಎಲ್ಲ ಒರೆಸ್ಕೊಳ್ಳೋಣ, ಬೆಳಗ್ಗೆ ಸಿಂಪಲ್ಲಾಗಿ ಒರೆಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸ್ನಾನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆಣ್ಣೆ ಬೇರೆ ತಲೆಗೆ ಚೆನ್ನಾಗಿ ಹಚ್ಚಿದ್ನ, ಹಂಗಾಗಿ ಸ್ನಾನ ಮಾಡ್ಕೊಳ್ಳೋಣ, ಹಾಗೆಯೇ ಹುಡುಗ್ರಿಗೂ ಕೂಡ ಮಾಡಿಸ್ಕೊಡೋಣ ಅಂದರೆ ತಲೆಗೆ ಎಳ್ಳೆಣ್ಣೆ ಚೆನ್ನಾಗಿ ಮೆತ್ತಿದ್ನ. ಅವ್ರಿಗೂ ನೀರು ಇದ್ದುಬಿಟ್ಟು ಮನಗಿಸ್ಬಿಟ್ರೆ ಮಲ್ಕೊತಾರೆ, ಬೆಳಗ್ಗೆವರೆಗೂ ಎದ್ದೇಳಲ್ಲ. ಅದ್ರಲ್ಲಿ ಬೇರೆ ಈ ಸೈಕಲ್ ತಗೊಂಡು ಆ ಕಡೆ ಈ ಕಡೆ ಗೊಚ್ಚಲೆಲ್ಲ ತಿರ್ಗಾಡಿರ್ತಾರೆ ಬಿಸಿಲಲ್ಲೆಲ್ಲ. ನಾನು ನೀರು ಇದ್ಬಿಟ್ಟು ಮಲಗಿಸ್ಬಿಟ್ರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್ ಹೆಂಗೆ ಅಂತಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ, ಸೌಂಡ್ ಆಗ್ತಾ ಇದೆ. ಇನ್ನು ನೀರಂಡೆ ಗುರಿ ಹಾಕಿದ್ದೀನಿ. ಅದಾದ ನಂತರ ಬಟ್ಟೆ ಎಲ್ಲನೂ ಕೂಡ ತೊಳೆಯೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಟಬ್ಬಿಗೆ ತಗೊಂಡೋಗ್ತಾ ಇದ್ದೀನಿ. ಇವಾಗೆಲ್ಲನೂ ಕೂಡ 1 ಅವರಲ್ಲಿ ತೊಳೆದು ಬಿಡ್ತೀನಿ. ಬೇಗ ನೀರು ಬೇರೆ ಇತ್ವಾ, ಹಂಗಾಗಿ ಬೇಗ ತೊಳೆದು ಬಿಡ್ತೀನಿ. ಇನ್ನು ತೊಳೆದ್ಬಿಟ್ಟು ನೆಕ್ಸ್ಟು ಸ್ನಾನ ಮಾಡ್ಕೊತೀನಿ. ಇನ್ನೇನಲ್ವಾ ನೀರು ಕಾಯೋ ಅಷ್ಟೊತ್ತಿಗೆ ಬಟ್ಟೆ ತೊಳೆದ್ಬಿಟ್ರೆ ಅಲ್ಲಿಗೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡೆ. ಸಾಂಬಾರು ಕೂಡ ಮಾಡೋದು ತೋರಿಸ್ಲಿಲ್ಲ, ಬೇಜಾರು ಮಾಡ್ಕೊಬಿಟ್ರಿ. ನೋಡಿ ಮುದ್ದೆನೂ ಮಾಡಿದ್ದೀನಿ, ತರಕಾರಿ ಸಾಂಬಾರು ಹಾಗಲಕಾಯಿ ಹಾಕಿ ಮಾಡಿದ್ದೀನಿ. ಹಸುಗೆ ಒಳಗಡೆ ಕಟ್ಟೋದಕ್ಕೆ ಬೂಸ ಇಕ್ಕಿದ್ದೀನಿ. ಬೂಸ ತಿಂದಾದ್ಮೇಲೆ ಒಳಗಡೆ ಕಟ್ಟೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಆ ಕಡೆ ಎಲ್ಲನೂ ಕೂಡ ನಮ್ಮ ಅಣ್ಣ ತಮ್ಮದಿರೇನೆ, ಅವರು ಹಸುಗಳಾಗಲೇ ಕಟ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ಕರು ಕೂಡ ಒಳಗಡೆ ಶೈಲೇಜ್ ಇಕ್ಕಿದ್ದೀನಿ, ತಿಂತೈತೆ. ಇವಾಗ ಒಳಗಡೆ ಕಟ್ಟಿಬಿಟ್ಟು ಇಲ್ಲಿಗೆ ಬ್ಲಾಗನ್ನು ಎಂಡ್ ಮಾಡಬೇಕಾಗುತ್ತೆ. ನಮಸ್ತೆ. ಇವಾಗ ಕೊಡಕೆ ಮನೆ ತಾವಿದ್ದೀನಿ, ದನ ಕಟ್ಟಾಕಬೇಕು ಒಳಗಡೆಗೆ. ಅದು ಬೂಸ ತಿಂತಾ ಇದೆ. ಇನ್ನು ಒಳಗಡೆ ಶೈಲೇಜ್ ಇಕ್ಕಿದ್ದೀನಿ ಕರಿಗೆ. ಅದು ಹೊಸ ಬೂಸ ತಿಂದು ಖಾಲಿ ಮಾಡ್ತಿದ್ದಂಗೆ ಒಳಗೆ ಕಟ್ಟಿ ಹೋಗ್ಬೇಕು. ಒಣಹುಲ್ಲು ಹಾಕಿದ್ದೀನಿ ಮುಂದಕ್ಕೆ, ಬಿಟ್ಟು ನಿದ್ದೆ ಮಾಡಿದೆ. ನಿದ್ದೆ ಎಳಿತಾವೆ ಇವಾಗ. ಇನ್ನೂ ಊಟ ಮಾಡಿಲ್ಲ. ಒಂದು ವಿಡಿಯೋ ಎಡಿಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಸ್ವಲ್ಪ ಲೆಂತಿ ವಿಡಿಯೋ ಇದೆ ಇವಾಗ ಅಪ್ಲೋಡ್ ಮಾಡೋದು. ಇವಾಗ ಅಂದರೆ ನಾಳೆ ಅಪ್ಲೋಡ್ ಮಾಡೋದು. ವಿಡಿಯೋನ ಬೇರೆ ಹೆಂಗೆ ಮಾಡಿರ್ಲಿವಲ್ಲ, ಹೆಂಗೆ ಮಾಡೋಣ ಅಂತ. ನಿಜವಾಗ್ಲೂ ಬಟ್ಟೆ ಬೇರೆ ತೊಳೆದ್ನ, ಅದೇ ಅದ್ರಲ್ಲಿ ಬೇರೆ ಬಿಸಿನೀರು ಬೇರೆ ಉಯ್ಕೊಂಡೆ ಸ್ನಾನ ಮಾಡ್ಕೊಂಡ್ರ. ಈ ನಿದ್ದೆ ಹೆವಿ ನಿದ್ದೆ ಎಳಿತೈತೆ ಮತ್ತು. ಓಕೆ, ಸಾಂಬಾರು ನಾನು ನಿಮಗೆ ಮಾಡೋದು ತೋರಿಸ್ಲಿಲ್ಲ. ಲೇಟ್ ಬೇರೆ ಆಗಿತ್ತು, ಹುಡುಗರೆಲ್ಲ ಮಲ್ಕೊಳ್ತಾ ಇದ್ರಲ್ಲ, ಅದಕ್ಕೆ ಬೇಗ ಪಟ ಅಂತ ಮಾಡಿದೆ. ಹಾಗಲಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಇಷ್ಟನ್ನು ಹಾಕಿ ಸಾಂಬಾರು ಮಾಡಿದ್ದೀನಿ. ಅದೇ ಈರುಳ್ಳಿ ಟೊಮೊಟೊ ಮಸಾಲೆ ರುಬ್ಕೊಂಡು ಮಾಡಿದ್ದೀನಿ. ಸೋನಾ ಮೊಸರು ಎತ್ತಿ ಹಾಕಿ ನಾನು ಅನ್ನನ ಮಾಡಿದ್ದೆ. ಇನ್ನೂ ತಿಂದಿಲ್ಲ ಫ್ರೆಂಡ್ಸ್, ತಿನ್ನಬೇಕು. ಹೊಟ್ಟೆ ಗುಡುಗುಡು ಅಂತ ಇದೆ, ಹೊಟ್ಟೆ ಹಸಿತೈತೆ. ಹೋಗಿ ಊಟ ಮಾಡಬೇಕು. ನೋಡೋಣ ಹೆಂಗಾಗುತ್ತೆ, ಎಡಿಟಿಂಗ್ ಮಾಡಿಬಿಡೋಣ. ವಾಯ್ಸ್ ಓವರ್ ಬೇಕಾದ್ರೆ ನಾಳೆ ಕೊಡೋಣ. ಫಸ್ಟು ಊಟ ತಿನ್ನೋಕ್ಕೆ ಕಾಯ್ತಾಯಿದ್ದೀನಿ. ನೋಡೋಣ, ಊಟ ತಿಂದ್ಬಿಟ್ರೆ ನಿದ್ದೆ ಎಳೆದ್ಬಿಡ್ತವೆ. ಸ್ನಾನ ಬೇರೆ ಮಾಡಿದ್ನಲ್ಲ, ಚೆನ್ನಾಗಿ ನಿದ್ದೆ ಎಳೀತಾವೆ. ಬಟ್ಟೆ ಬೇರೆ ಚೆನ್ನಾಗಿ ಒಗೆದಿದ್ದೀನಿ. ಏನೋ ಫ್ರೆಂಡ್ಸ್, ದಿನ ಇರ್ತವೆ ಬಟ್ಟೆ. ಅದು ಏನು ಬಟ್ಟೆಗೇನು ಬರವೇ ಇಲ್ಲ, ಯಾ ನಾಡಿ ಬಟ್ಟೆ ಇರ್ತವೆ. ಓಕೆ, ಬ್ಲಾಗು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ನನ್ನ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.